ಸಿಲಿಕಾನ್ ಸಿಟಿಯಲ್ಲಿ ಉಳ್ಳವರ ಫ್ಲೆಕ್ಸು ಬ್ಯಾನರ್ ಅಬ್ಬರ ಶುರುವಾಗಿದೆ. ನಗರದಲ್ಲಿ ಎಲ್ಲೂ ನೋಡಿದ್ರು ಫ್ಲೆಕ್ಸು ಬ್ಯಾನರ್ ಅಬ್ಬರ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ, ಆ ಬೆಂಗಳೂರಿನ ಸೌಂದರ್ಯವನ್ನ ಹಾಳು ಮಾಡ್ತಾ ಇರೋದು ಈ ದರ್ವೇಸಿ ಬ್ಯಾನರು ಫ್ಲೆಕ್ಸ್ಗಳು. ನಗರದಲ್ಲಿ ಎಲ್ಲೂ ನೋಡಿದ್ರು ಕೂಡ ಬ್ಯಾನರು ಫ್ಲೆಕ್ಸ್ ಹಾವಳಿ ಬಗ್ಗೆ ಸಾರ್ವಜನಿಕರ ಆಕ್ರೋಶ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಕಣ್ರಯ್ಯ. ಪಾಲಿಕೆ ಅಧಿಕಾರಿಗಳು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಅದು ಬ್ಯಾನ್ ಆಗಿ 7-8 ವರ್ಷ ಆಯಿತು. ಬೆಂಗಳೂರು ವಿಐಪಿಗಳ ಮಹೇಶ್ವರ ಆದ್ರ ಕಮಿಷನರ್. ಹೇಳೋರು ಕೇಳೋರು ಇಲ್ಲದೆ ಬಿಬಿಎಂಪಿ ಆಡಳಿತ ನಶ್ವರವಾಗಿ ಹೋಯ್ತಾ. ಫ್ಲೆಕ್ಸ್ ವೀರರ ಮೇಲೆ ಎಫ್ಐಆರ್ ಯಾಕಿಲ್ಲ ಮಹೇಶ್ವರ ರಾವ್ ಕೇಳ್ತಿದ್ದೀವಿ. ರೂಲ್ಸ್ ಬ್ರೇಕ್ ಮಾಡೋರ ಮೇಲೆ ಎಫ್ಐಆರ್ ಹಾಕಿಸು ಬಿಬಿಎಂಪಿ ಸರ್ದಾರ. ಕೇಳಿಸ್ಕೊಳ್ಳಿ, ಸಿಲಿಕಾನ್ ಸಿಟಿಲಿ ಉಳ್ಳವರ ಫ್ಲೆಕ್ಸ್ ಬ್ಯಾನರ್ ಅಬ್ಬರ. ಸಿಲಿಕಾನ್ ಸಿಟಿಲಿ ಆಡಳಿತ ರೂಢ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಅವರ ಬ್ಯಾನರ್ಗಳನ್ನು ನೀವು ಹಾಗೆ ಬಿಡ್ತೀರಿ ಅನ್ನೋದಾದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಯೋಗ್ಯತೆಯನ್ನು ಕಳ್ಕತ್ತೀರಿ ಮಿಸ್ಟರ್. ಆಡಳಿತ ರೂಢ ಪ್ರಭಾವಿ ರಾಜಕಾರಣಿಗಳು ಅನ್ನುವ ಕಾರಣಕ್ಕೆ ರಾಹುಲ್ ಗಾಂಧಿಯದ್ದೋ, ಡಿ.ಕೆ. ಶಿವಕುಮಾರ್ ಅವರದ್ದೋ, ಸಿದ್ದರಾಮಯ್ಯರ ಫೋಟೋ ಇರುವ ಬ್ಯಾನರ್ಗಳು ಬೆಂಗಳೂರಿನಲ್ಲಿ ರಾರಾಜಿಸ್ತಾ ಇದ್ದಾಗ ಬಿಬಿಎಂಪಿ ಅಧಿಕಾರಿಯಾಗಿ ನೀವು ನೋಡಿಯೂ ಸುಮ್ಮನೆ ಕೂತ್ಕೋತೀರಿ ಅನ್ನುವುದಾದ್ರೆ ನೀವು ಅಸಮರ್ಥ ಅಧಿಕಾರಿ ಅಂತಲ್ವಾ ಅರ್ಥ ಅದ್ರದ್ದು? ನಿಮ್ಮ ಡ್ಯೂಟಿ ಅಲ್ವಾ ಅದು? ಯಾವನೋ ಒಬ್ಬ ಬಡಪಾಯಿ ಪಾಪ ಆತನ ಹುಟ್ಟುಹಬ್ಬದ ಬ್ಯಾನರ್ ಹಾಕೊಂಡ್ರೆ ಕೂತು ಜಾಗದಿಂದ ಓಡಾಡ್ಕೊಂಡು ಬರ್ತೀರಿ ಕುಯ್ಯೋದಕ್ಕೆ. ಬ್ಲೇಡು ಸೀಸರು ಇಟ್ಕೊಂಡು ಕುಯ್ದು ಬಿಸಾಕ್ತೀರಿ, ಜೊತೆಗೆ ಆತನಿಗೆ ದಂಡನೂ ಹಾಕ್ತೀರಿ. ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡ್ತಾ ಇರೋದು ಈ ದರಿದ್ರ ಫ್ಲೆಕ್ಸು ಬ್ಯಾನರು. ಪ್ಲಾಸ್ಟಿಕ್ಗಳನ್ನು ಬಳಸಬಾರ್ದು, ಅಥವಾ ಬ್ಯಾನರ್ಗೆ ಅಳವಡಿಸುವ ಕೆಮಿಕಲ್ಗಳನ್ನು ಆವರಿಸಿರ್ತಕ್ಕಂತಹ ಬ್ಯಾನರ್ಗಳನ್ನು ಹಾಕಬಾರ್ದು. ಅದಕ್ಕಿಂತಿಷ್ಟು ಇಂಚು ಇಂತಿಷ್ಟು ಸೈಜು ಅನ್ನೋ ನಿಯಮಗಳಿದ್ದಾವೆ. ಅವು ಯಾವ ನಿಯಮಗಳನ್ನು ಪಾಲಿಸಿದೆ ಬೆಂಗಳೂರಿನ ನಿನ್ನೆಯ ಫ್ಲೆಕ್ಸ್ಗಳು? ನಿನ್ನೆದೇ ಅಂತಲ್ಲ, ರಾಜಕಾರಣಿಗಳ ಅನೇಕ ಫ್ಲೆಕ್ಸ್ಗಳು. ಸೊ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಫ್ಲೆಕ್ಸ್ ಬ್ಯಾನ್ ಆಗಿದೆ. 7-8 ವರ್ಷಗಳಾಯಿತು. ಆ ನಿಯಮಗಳನ್ನು ಬಿಬಿಎಂಪಿ ಯಾಕೆ ಪಾಲಿಸ್ತಾ ಇಲ್ಲ? ತನಗಾಗದವರ ಫ್ಲೆಕ್ಸ್ಗಳನ್ನು ಕಂಡರೆ ನಿಂತಲ್ಲಿ ಉರಿದು ಬೀಳುವ ಬಿಬಿಎಂಪಿ ಯಾಕೆ ರೂಲಿಂಗ್ ಪಾರ್ಟಿಯ ಫ್ಲೆಕ್ಸ್ಗಳು ಕಾಣೋದಿಲ್ಲ? ಇದು ಒಂಥರದ ತಾರತಮ್ಯ ನೀತಿ ಅಲ್ವೇನ್ರಿ? ನೀವು ಕೂತ್ಕೊಂಡಿರ್ತಕ್ಕಂತಹ ಜಾಗಕ್ಕೆ ನೀವು ಕೊಡುವ ಬೆಲೆ ಮತ್ತು ಮರ್ಯಾದೆ ಇದೇನಾ? ತನಗಾಗದವರ ಫ್ಲೆಕ್ಸುಗಳನ್ನು ಸಹಿಸಿಕೊಳ್ಳೋದಿಲ್ಲ, ತನಗೆ ಅನುಕೂಲ ಇರತಕ್ಕಂತಹ ಸರ್ಕಾರದ ಫ್ಲೆಕ್ಸ್ಗಳನ್ನು ಹಂಗೆ ದಹಿಸಿಕೊಳ್ತೀರಿ, ಹಂಗೆ ಜೀರ್ಣೆ ಮಾಡ್ಕತ್ತೀರಿ. ಇದು ಸಲ್ಲದು. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ. ಕಿರ್ಚ್ ಬೊಬ್ಬೆ ಹಾಕಿ ಕೇಳ್ತೀವಿ ನಿಮ್ಮ ಜೊತೆ. ಜನವಿರೋಧಿ ಕೆಲಸದಲ್ಲಿ ಯಾವುದೇ ಸರ್ಕಾರದ ಒಂದು ಭಾಗ ಇದ್ರೂ ಕೂಡ ಅದನ್ನು ನಾವು ಗಂಟ್ಲು ಹರ್ಕಂಡೇ ಪ್ರಶ್ನೆ ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.